ಇಂದಿನ ವಿಷಯ ಆಷಾಢ ಏಕಾದಶಿ. ಶುಕ್ಲ ಪಕ್ಷ ದಿನದಂದು ಬರುವ ಏಕಾದಶಿಯನ್ನು ಆಷಾಢ ಏಕಾದಶಿ ಎಂದು ಕರೆಯುತ್ತಾರೆ. ಇದಲ್ಲದೆ ಬೇರೆ ಹೆಸರುಗಳಿಂದ ಹೆಸರುವಾಸಿಯಾಗಿದೆ. ಅವು ಯಾವುವು ಎಂದರೆ ದೇವಶಯಾನಿ ಏಕಾದಶಿ, ಪ್ರಥಮ ಏಕಾದಶಿ, ಹರಿಶಯನಿ ಏಕಾದಶಿ ಹಾಗೂ ಪದ್ಮ ಏಕಾದಶಿ ಅಂತ ಕರೆಯುತ್ತಾರೆ. ದೇವಶಯನಿ, ಹರಿಶಯನಿ ಏಕಾದಶಿ ಅಂತ ಅಂದರೆ, ಶಯನಿ ಅಂದರೆ ನಿದ್ದೆ. ಭಗವಂತ ಇಂದಿನಿಂದ 4 ತಿಂಗಳ ಕಾಲ ಶಯನ ಯಾತ್ರೆಗೆ ಹೋಗಿರ್ತಾರೆ. ಮುಂದೆ ಇನ್ನು ಪ್ರಬೋಧಿನಿ ಏಕಾದಶಿ ಎಂದೇ ಭಗವಂತ ಎಚ್ಚರಗೊಳ್ತಾರೆ. ಅದಕ್ಕೆ ಇದನ್ನು ಹರಿಶಯನಿ ಏಕಾದಶಿ ಅಂತ ಕರೆಯುತ್ತಾರೆ. ಪ್ರಥಮ ಏಕಾದಶಿ ಅಂತ ಯಾಕೆ ಕರೀತಾರೆ ಅಂದರೆ, ಈ ಮುಂಬರುವ 4 ತಿಂಗಳ ಕಾಲವನ್ನು ಚತುರ್ಮಾಸ ಅಂತ ಕರೆಯುತ್ತಾರೆ. ಮುಂದಿನ ಬರುವ ಈ 4 ತಿಂಗಳ ಹಬ್ಬಗಳಿಗೆ ಇದು ಪ್ರಥಮವಾದ ಏಕಾದಶಿ ಹಬ್ಬ ಆಗಿರುತ್ತೆ. ಅದಕ್ಕೆ ಇದನ್ನು ಪ್ರಥಮ ಏಕಾದಶಿ ಅಂತ ಕರೆಯುತ್ತಾರೆ. ಅದಲ್ಲದೆ ಇದನ್ನು ಪದ್ಮ ಏಕಾದಶಿ ಅಂತ ಕರೆಯುತ್ತಾರೆ. ಅದು ಯಾಕೆ ಅಂತ ನಿಮಗೆ